ಭಾಷಣದ ವಿಷಯ ಹಜ್ರತ್ ಇಬ್ರಾಹಿಂ ಅಲೈಹಿಸ್ಸಲಾಂ ಅವರ ಇಮಾನ್ ಮತ್ತು ಅಲ್ಲಾಹನ ಸಹಾಯ. ನನ್ನ ಪ್ರಿಯ ಗುರುಗಳೇ, ಅಕ್ಕ ತಂಗಿಯರೇ ಮತ್ತು ಸಹೋದರಿಯರೇ, ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ವಬರಕಾತು. ಇಂದು ನಾನು ನಿಮ್ಮ ಮುಂದೆ ಒಂದು ಇಮಾನನ್ನು ಒಳಪಡಿಸುವ ಸುಂದರ ಘಟನೆಯನ್ನು ಪಾಯಿಂಟ್ಗಳ ಮೂಲಕ ಹೇಳಲು ಬಯಸುತ್ತೇನೆ. ಇಬ್ರಾಹಿಂ ಅಲೈಹಿಸ್ಸಲಾಂ ಅವರ ಜನನ ಮತ್ತು ಪರಿಸ್ಥಿತಿ. ಹಜ್ರತ್ ಇಬ್ರಾಹಿಂ ಅಲೈಹಿಸ್ಸಲಾಂ ಅವರ ಒಂದು ಹಂತ ಸಮಾಜದಲ್ಲಿ ಹುಟ್ಟಿದ್ದರು. ಅಲ್ಲಿ ಜನರು ಮೂರ್ತಿಗಳನ್ನು ಪೂಜಿಸುತ್ತಿದ್ದರು. ಸತ್ಯದ ಹುಡುಕಾಟ. ಬಾಲ್ಯದಿಂದಲೂ ಅವರು ಯೋಚಿಸುತ್ತಿದ್ದರು, ತಮ್ಮನ್ನೇ ರಕ್ಷಿಸಿಕೊಳ್ಳಲಾರದವರು ನಮ್ಮನ್ನು ಹೇಗೆ ರಕ್ಷಿಸುತ್ತಾರೆ. ಮೂರ್ತಿಗಳನ್ನು ಒಡೆದ ಘಟನೆ. ಒಂದು ದಿನ ಜನರು ಊರಿನಿಂದ ಹೊರಗೆ ಹೋದಾಗ ಇಬ್ರಾಹಿಂ ಅಲೈಹಿಸ್ಸಲಾಂ ಸಣ್ಣ ಮೂರ್ತಿಗಳನ್ನು ಒಡೆದು ದೊಡ್ಡ ಮೂರ್ತಿಗೆ ಕುತ್ತಿಗೆ ಕೊಡಲಿ ಹಾಕಿದರು. ಜನರ ಪ್ರಶ್ನೆ ಮತ್ತು ಉತ್ತರ. ಜನರು ಕೇಳಿದರು, ಇದನ್ನು ಯಾರು ಮಾಡಿದರೆ? ಇಬ್ರಾಹಿಂ ಅಲೈಹಿಸ್ಸಲಾಂ ಹೇಳಿದರು, ಈ ದೊಡ್ಡ ಮೂರ್ತಿಯೇ ಮಾಡಿರಬಹುದು, ಅದನ್ನೇ ಕೇಳಿ. ಜನರಾಟ. ಜನರಿಗೆ ಸತ್ಯ ಗೊತ್ತಿದ್ದರೂ ಅವರು ಅದನ್ನು ಒಪ್ಪಲಿಲ್ಲ. ಬೆಂಕಿಯ ಶಿಕ್ಷೆ. ಅವರು ದೊಡ್ಡ ಬೆಂಕಿ ಹಚ್ಚಿ ಇಬ್ರಾಹಿಂ ಅಲೈಹಿಸ್ಸಲಾಂ ಅವರನ್ನು ಅದರಲ್ಲಿ ಹಾಕಲು ತೀರ್ಮಾನಿಸಿದರು. ದೊಡ್ಡ ಪರೀಕ್ಷೆ. ಎಲ್ಲೆಡೆ ಬೆಂಕಿ ಇದ್ದರೂ ಇಬ್ರಾಹಿಂ ಅಲೈಹಿಸ್ಸಲಾಂ ಅವರನ್ನು ಇಮಾನ್ ಕಿಂಚಿಂತೂ ಕುಂದಲಿಲ್ಲ. ಅಲ್ಲಾಹನ ಅದ್ಭುತ ಸಹಾಯ. ಅಲ್ಲಾಹ ಆದೇಶಿಸಿದನು, ಓ ಬೆಂಕಿಯೇ, ತಣ್ಣಗಾಗು ಮತ್ತು ಸುರಕ್ಷಿತವಾಗಿರು. ಬೆಂಕಿಯ ತಣ್ಣಗಾಗಿ ಅವರಿಗೆ ಏನೂ ಆಗಲಿಲ್ಲ. ನಮ್ರೂದ್ ಮತ್ತು ಜನರ ಪ್ರತಿಕ್ರಿಯೆ. ಅವರು ಆಶ್ಚರ್ಯಪಟ್ಟರು, ಬಹಳ ಇಮಾನನ್ನು ತಂದುಕೊಟ್ಟಿಲ್ಲ. ನಾವು ಕಲಿಯುವ ಪಾಠಗಳು. ಅಲ್ಲಾಹ ಒಬ್ಬನೇ, ಅವನೇ ಸರ್ವಶಕ್ತನು. ನಿಜವಾದ ಇಮಾನ್ ಕಷ್ಟದಲ್ಲಿ ನಮ್ಮನ್ನು ಒಳಪಡಿಸುತ್ತದೆ. ಅಲ್ಲಾಹ ಮೇಲೆ ನಂಬಿಕೆ ಇಟ್ಟವರಿಗೆ ಅಲ್ಲಾಹ ಸಹಾಯ ಖಂಡಿತ ಬರುತ್ತದೆ. ಸತ್ಯ ಹೇಳುವುದಕ್ಕೆ ಯಾವತ್ತೂ ಹೆದರಬಾರದು. ಅಂತಿಮ ಮಾತು. ಹಜ್ರತ್ ಇಬ್ರಾಹಿಂ ಅಲೈಹಿಸ್ಸಲಾಂ ನಮಗೆ ಕಲಿಸಿದ್ದದ್ದು, ಜಗತ್ತು ವಿರೋಧಿಸಿರು ಸಹ ಸತ್ಯದ ದಾರಿಯನ್ನು ಬಿಡಬಾರದು. ಅಲ್ಲಾಹ ನಮಗೆ ಬಲವಾದ ಇಮಾನ್ ಮತ್ತು ತಂದ ಸಹಾಯ ನೀಡಲಿ. ಆಮೀನ್. ವಾಕಿರು ದವಾನಾ ಅನಿಲ್ ಹಮ್ದುಲಿಲ್ಲಾಹಿ ರಬ್ಬಿಲ್ ಆಲಮೀನ್.